ಇದೇ ಫಸ್ಟ್ ಟೈಮ್ ಆಗಿದ್ದಿರೋದು ಸರ್? ಇದೇ ಗೆದ್ದೋದು ಫಸ್ಟ್, ಅಧ್ಯಕ್ಷನದ್ದು ಫಸ್ಟ್. ಓಕೆ. ಸರ್ ತಾವು ಯಾವ ಪಾರ್ಟಿ ಈಗ ಫಾಲೋವರ್ಸ್ ಆಗಿದೆ? ನಾನು ಕಾಂಗ್ರೆಸ್. ಕಾಂಗ್ರೆಸ್. ಸರ್ ತಮಗೆ ಎಷ್ಟು ವರ್ಷಗಳ ರಾಜಕೀಯ ಅನುಭವ ಇದೆ? 1994 ಸಿ ಗುರುಸ್ವಾಮಿ ಅವರು MLA ಸ್ಪರ್ಧೆ ಮಾಡಿದ್ರಲ್ಲ, ಅದರಿಂದ ಹಿಂದಿಂದು ಒಂದು 90ನೇ ಇಸ್ವಿಂದೇ ಇತ್ತು ರಾಜಕೀಯ ಇದು ಮಾಡಿದಾಗ ಅವ್ರ ಜೊತೆನಲ್ಲಿ ಒಂದು 20 ವರ್ಷಗಳ ಅನುಭವ. ಹಾಗೆ. ಸರ್ ತಮಗೆ ಎಷ್ಟು ಲೀಡಿಂಗ್ ಓಟಿಂದ ಗೆದ್ರಿ ತಾವು? ನನಗೆ ಅವಿರೋಧ ಆಯ್ಕೆ ಮಾಡಿದ್ರು. ಓಟ್ಸ್ ಏನೋ ಇದಿಲ್ಲ ನಿಮ್ಮ ಇದರಲ್ಲಿ? ಅವಿರೋಧ ಆಯ್ಕೆ ಅಲ್ವ ಸರ್? ಅವಿರೋಧ ಆಯ್ಕೆ. ಸರ್ ತಾವೀಗ ನೀವು ಗೆದ್ದಾಗಿಂದ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಿ? ಒಂದು ಫಸ್ಟ್ ಇದರಿಂದ ನೀವು ಗೆದ್ದ ಆಶ್ರಯ ಮನೆಗಳು ಈ ಥರ ಎಷ್ಟು ಮನೆಗಳು ಕೊಡಿಸಿದ್ದೀರಾ ಸರ್? ಸರ್ ಆಶ್ರಯ ಮನೆ ಒಂದು ಫೀಲ್ಡ್ ಬಂದರೆ 30-32 ಮನೆಗಳು ಬರ್ತಾ ಇದ್ದು. ಅದ್ರ SC STಗೆ ಅರ್ಧ 50%, ಇನ್ನು 50 ಜನರಲ್ಲೂ ಬರ್ತಿತ್ತು. ಆಗ ನಾ ಏನು ಮಾಡ್ತಿದ್ದೆ ಅಂತಂದರೆ, ಮೊದಲು ಇವರು ಯಾರ್ಯಾರಿಗೆ ಬೇಕು ಮನೆಗಳನ್ನ ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಬಿಡೋದು, ಈ ರೀತಿ ಮಾಡೋದು ಹಿಂಗೆ ಮಾಡ್ತಿದ್ರು. ನಾನು ಬಂದಮೇಲೆ ವಾರ್ಡ್ ಸಭೆನೇ ಮಾಡೋಕ್ಕೆ ಇರುತ್ತೆ. ಆ ಗ್ರಾಮದಲ್ಲಿ ಹೋಗಿ ಎಷ್ಟು ಮನೆಗಳಿವೆ, ಎಷ್ಟು ಫಲಾನುಭವಿಗಳಿದ್ದಾರೆ ಅಷ್ಟೊಂದು ತಗೋತಾ ಇದ್ದೆ. ಎಷ್ಟು ಮನೆ ಇದೆ ಅಷ್ಟು ಮನೆಗೆ ಲಾಟ್ರಿ ಮಾಡಿಬಿಡ್ತಾ ಇದ್ದೆ. ಆ ಲಾಟ್ರಿಯಲ್ಲಿ ಯಾರ ಹೆಸರು ಬರುತ್ತಾ ಅವ್ರಾಯ್ತು. ಇನ್ನು ಉಳಿದವ್ರಿಗೆ ನೆಕ್ಸ್ಟ್ ಬಂದು ಅಂತಂದಲ್ಲಿ ಒಂದು ಎಷ್ಟು ಮನೆ ಆಗಿರ್ಬೋದು ಸರ್? ಈಗ ಸುಮಾರು ಆಗಿದೆ, ಈಗ ಒಂದು 120 ಮನೆ ಗಂಟೆ ಆಗಿದೆ. 120 ಮನೆ ಕೊಡಿಸಿದ್ರು ಆಗಿದೆ. ಅದರಲ್ಲಿ ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ. ಸರ್ ಈಗ ಒಳಚರಂಡಿ ವ್ಯವಸ್ಥೆ ಈ ಥರ ಏನಾದರೂ? ಒಳಚರಂಡಿ ಏನಂತ ಶಾಸನಬದ್ಧ ಅನುದಾನ ಮಾತ್ರ ಸರ್, ನಮಗೆ 6 ಲಕ್ಷ ರೂಪಾಯಿ ಮಾತ್ರ ನಮಗೆ ಸರ್ಕಾರ ಇದು ಮಾಡಿರೋದು. ಈ ಸರಿ ಹೆಚ್ಚು ಅನುದಾನ ನಮಗೇನೋ ಕೊಟ್ಟಿಲ್ಲ. ವರ್ಗ ಒಂದಲ್ಲಿ ಬಂದದಲ್ಲಿ KBಗೆ ದುಡ್ಡು ಕಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಆಮೇಲೆ ಈ SC STಗೆ 20% ಕೊಡಬೇಕಲ್ಲ, ಹಾಸ್ಪಿಟ್ಲಿಗೆ ಮತ್ತು ಎಜುಕೇಷನ್ ಪರ್ಪಸ್ಗೆ ಅವ್ರಿಗೆಲ್ಲ ಕೊಡ್ತಾ ಇದ್ದೆ. ಉಳಿದೋದು ಮಾತ್ರ ಬಿಲ್ ಕಲೆಕ್ಟ್ರು, ಈ ಸ್ಲೀಪರ್ಗಳಿಗೆ ಸಂಬಳ ಇದು ಮಾಡ್ತೀವಿ ಸರ್. ನಮ್ಗೆ ಅನುದಾನ ಏನೂ ಇಲ್ಲ. ಅದರಲ್ಲೂ ಕೂಡ ನಮಗೆ ಎಲ್ಲ ಡಿವೈಡೆಡ್ ಬೈ ಮಾಡಿದ್ರೆ ಒಬ್ಬ ಮೆಂಬರ್ಗೆ 10,000 ರೂಪಾಯಿ 20,000 ರೂಪಾಯಿ ಸಿಗೋದಕ್ಕೆ ಕಷ್ಟ ಸರ್. ಅದರಿಂದ ನಾವೀಗ 5 ಮೆಂಬರ್ ಇದ್ದೀವಿ. 5 ಮೆಂಬರ್ ಇರೋದ್ರಲ್ಲಿ 1 ಮೆಂಬರ್ ಮಾತ್ರ SC ಇರೋ ಮೆಂಬರ್ ಮಾತ್ರ ಕಂಪಲ್ಸರಿ ಅವ್ರು ಕೊಡಲೇಬೇಕು, ಅವ್ರು ಕೊಟ್ಬಿಡ್ತಾ ಇದ್ದು. ಇನ್ನು ಉಳಿದು 5 ಮೆಂಬರು ಕೂಡ 20,000 ರೂಪಾಯಿ ಸಿಕ್ಕರೆ 1 ಲಕ್ಷ ರೂಪಾಯಿ ಇಂಪಾರ್ಟೆಂಟ್ ಆಗಿರೋ ಜಾಗ ಎಲ್ಲಿ ನಮಗೆ ಡ್ರೈನ್ ಮಾಡೋಕ್ಕೆ ಎಮರ್ಜೆನ್ಸಿ ಎಲ್ಲಿದೆ ಅಥವಾ ರೋಡ್ನದ್ದು ಎಲ್ಲಿ ಎಮರ್ಜೆನ್ಸಿ ಅಲ್ಲಿಗೆ ಹಾಕೊಂಡು ನಾವು ಒಂದೊಂದಾಗ ಕಂಪ್ಲೀಟ್ ಮಾಡ್ತೀವಿ. ಎಷ್ಟು ಆಗಿರ್ಬೋದು ಸರ್ ಈಗ ಒಳಚರಂಡಿ ವ್ಯವಸ್ಥೆ? ಒಂದು ಎಷ್ಟು ಮೀಟರ್ ಒಂದು ಅಂದಾಜು? ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಒಂದು 100-200 ಮೀಟ್ರು ಅಲ್ಲೊಂದು ಇದು ಮಾಡಿಸಿದ್ದೀನಿ, ಒಂದು ಡೆಕ್ಗಳು ಮಾಡಿಸಿದ್ದೀನಿ. ಇದು ಒಳಚರಂಡಿ ಎಷ್ಟಾಗಿದೆ ಡೆಕ್ ಬಿಟ್ಟು? ಒಂದು 200 ಮೀಟರ್ ಮಾಡಿಸಿದ್ರೆ ಇನ್ನು 200 ಡೆಕ್ ಎಷ್ಟಾಗಿದೆ ಸರ್? ಡೆಕ್ಕು ಒಂದು 2-3 ಡೆಕ್ ಮಾಡಿಸಿದ್ದೀನಿ. SCB ಇದೆ ಮತ್ತು ಇದೆಲ್ಲ ಸೇರಿ ಒಂದು 3 ಡೆಕ್ ಮಾಡಿಸಿದ್ದೀನಿ. ಮತ್ತು ಪೈಪ್ಲೈನ್, ವಾಟರ್ ಸಪ್ಲೈ ಪೈಪ್ಲೈನ್ ಮಾಡಿಸಿದ್ದೀನಿ. ಪೈಪ್ಲೈನ್ ವ್ಯವಸ್ಥೆ ಮಾಡಿಸಿದ್ದೀರಾ? ಸರ್ ಎಷ್ಟು ಇದು ಮಾಡಿಸಿದ್ದೀರಾ? ಅದನ್ನು ಎಷ್ಟು ಮೀಟರ್ ಆಗ್ಬೋದು? ಪೈಪ್ಲೈನ್ ಅದೇನೋ ಒಂದೇ ಜಾಗದಲ್ಲಿ ನಾವು ಮಾಡಿಸಿರೋದು, ಸ್ವಂತ ಗ್ರಾಮ ಪಂಚಾಯತಿ ಅನ್ನೋದಾದಲ್ಲಿ ಅಲ್ಲೊಂದು 150 ಮೀಟರ್ ಪೈಪ್ಲೈನ್ ಮಾಡಿಸಿದ್ದೀವಿ. ಸರ್ ಎಷ್ಟು ಖರ್ಚಾಗಿರ್ಬೋದು ಸರ್ ಅದಕ್ಕೆ? ಪೆಟ್ರೋಲ್ ಖರ್ಚಾಗುತ್ತೆ ಸರ್. ಈಗ ಹೆಚ್ಚು ಕಡಿಮೆ ಇರ್ತಿದ್ರು 1 ಲಕ್ಷ ರೂಪಾಯಿ. ಸರ್ ಇದು ಕುಡಿಯೋ ನೀರಿನ ವಾಟರ್ ಸಪ್ಲೈಗೆ ಮಿನಿ ವಾಟರ್ ಟ್ಯಾಂಕು ಈ ಥರ ಓವರ್ ಟ್ಯಾಂಕು ಈ ಥರ ಏನಾದ್ರು ಟ್ಯಾಂಕ್ ವ್ಯವಸ್ಥೆ ಏನಾದ್ರು? ಅದು ಆ ಓವರ್ ಟ್ಯಾಂಕು ಸರ್ ನಮಗೆ ಪ್ರಾಬ್ಲಮ್ ಆಗಿತ್ತು. ಮೊದಲು ಒಂದು ಸಾರಿ ಕಳೆದ ಬಾರಿ ನಾನು ಏನು ಮೆಂಬರ್ ಸದಸ್ಯರು ಏನು ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ರಾಜಕೀಯಕ್ಕೆ ಓಡಾಡ್ತಿದ್ದ ಸಂದರ್ಭದಲ್ಲಿ ಆಗ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಾನು 1.5 ಲಕ್ಷ ರೂಪಾಯಿ ಒಂದು ಪೈಪ್ಲೈನ್ ಹಾಕ್ಸಿ ಅದರಲ್ಲಿ ಬೋರ್ ಹಾಕ್ಸಿ, ಬೋರನ್ನು ಮೊದಲೇ ಹಾಕ್ಸ್ಕೊಟ್ಟಿದ್ರು. ಅದಕ್ಕೆ ಮೋಟ್ರ್ ಬಿಡಿಸಿ ವಾಟರ್ ಸಪ್ಲೈ ತಗೊಂಡು ಬಂದೆ. ಅದು ಒಳ್ಳೆಯ ನೀರು. ಬೇರೆ ಕಡೆ ಈಗ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿಯಾಗಿ ಮೂಳ ಸಮಾತದ್ರಿಂದ 4 ಬೋರ್ನ ಬ್ಯಾನ್ ಮಾಡಿಸ್ಬಿಟ್ಟೆ ನಾನು. ಇಲ್ಲಿ ನೀರು ಟೆಸ್ಟಿಂಗ್ ಮಾಡಿಸಿ ಬ್ಯಾನ್ ಮಾಡಿಸ್ಬಿಟ್ಟೆ. ಈಗ ಅದಲ್ಲದೆ ಪುನಃ ಈಗ ನಮ್ಮ MLA ಅವ್ರ ಕೈಲಿ ಪುನಃ 5 ಲಕ್ಷ ರೂಪಾಯಿ MLA ಗ್ರಾಂಟಿಂದ 5 ಲಕ್ಷ ರೂಪಾಯಿ ಪುನಃ ಹಾಕ್ಸಿ, ಮೊದಲು ಜಿಲ್ಲಾ ಪಂಚಾಯತ್ 1.5 ಲಕ್ಷ ಮೊದಲು, ಈಗ 5 ಲಕ್ಷ ರೂಪಾಯಿ ಕುಡಿಯೋ ನೀರು ಹಾಕ್ಸಿ ಅದೊಂದು ಈಗ ನಾನು ಓವರ್ ಟ್ಯಾಂಕ್ ಕಲೆಕ್ಷನ್ ಕೊಡಿಸಿದ್ದೀನಿ. ಅದೊಂದು ಸುಮಾರು ಒಂದು 7-8 ಬೇಕಾದ ಜಾಗಗಳಿಗೆ ತೊಂಬೆಗಳು ಮಾಡಿಸಿದ್ದೀನಿ. ಅದಕ್ಕೆಲ್ಲ ಕಲೆಕ್ಷನ್ ಕೊಡಿಸಿದ್ದೀನಿ. ಎಷ್ಟು ತೊಂಬೆಗಳು ಮಾಡಿಸಿದ್ದೀನಿ? ಒಂದು 8 ತೊಂಬೆ ಮಾಡಿಸಿದ್ದೀನಿ ಸರ್. 8-10 ತೊಂಬೆನ. ಸರ್ ರೋಡು ರಸ್ತೆಗಳೇನಾದ್ರು ಮಾಡಿಸಿದ್ರೆ? NREGನಲ್ಲಿ ರಸ್ತೆ ಮಾಡಿಸಿದ್ದೀನಿ ಸರ್.
ಸರ್ ಎಷ್ಟು ಮೀಟರ್ ಆಗಿರ್ಬೋದು ರಸ್ತೆಗಳು? ಹೆಚ್ಚು ಕಡಿಮೆ ಅಂದ್ರೆ 1.5 ಲಕ್ಷ ರೂಪಾಯಿ ಅದು ದುಡ್ಡಲ್ಲಿ ಅದು ಡಾಂಬರ ಇಲ್ಲ ಮೆಟ್ಲಿಂಗ? ಮೆಟ್ಲಿಂಗ್ ಸರ್. ಮೆಟ್ಲಿಂಗ್. ಎಷ್ಟು ಖರ್ಚಾಗಿದೆ ಸರ್? ಅದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ಹಾಂ. ಎಷ್ಟು ಒಂದು 110 ಮೀಟ್ರ್ ಮಾಡಿದ್ದಾರೆ ಅದನ್ನು. 110 ಮೀಟ್ರ್. ಮತ್ತೆ ಬೀದಿ ದೀಪಗಳ ವ್ಯವಸ್ಥೆ ಇದ್ರ ಬಗ್ಗೆ ಎಲ್ಲ CRPF ಬಲ್ಪ್ನೇ ಹಾಕ್ಸ್ಕೊಟ್ಟಿದ್ದೀನಿ, ಹೊಸದನ್ನೇ ಹಾಕ್ಸ್ಕೊಟ್ಟಿದ್ದೀನಿ ಸರ್. ಸರ್ ನಿಮ್ಮ ವೈಯಕ್ತಿಕವಾಗಿ ಈಗ ಸ್ಕೂಲು ಮತ್ತು ಅಂಗನವಾಡಿ ಈ ಥರ ಏನಾದ್ರು ಡೆವಲಪ್ಮೆಂಟ್ಗೆ ಏನಾದ್ರು ಮಾಡಿದ್ದೀರಾ ಸರ್? ಅಂಗನವಾಡಿಗೆ ನಾನು ಹೋಗಿ ಪರಿಶೀಲನೆ ಮಾಡ್ತೀನಿ. ತಿಂಗಳ ಮೀಟಿಂಗ್ ಕರೆದು ಅಲ್ಲಿ ಏನು ಸರಿಯಾಗಿ ಫುಡ್ ಸಪ್ಲೈ ಮಾಡ್ತಾ ಇದ್ದಾರೆ ಹುಡುಗರಿಗೆ, ಅಲ್ಲಿ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ. ಅದಕ್ಕೇನಾದ್ರು ಅಂಗನವಾಡಿಗೆ ಏನಾದ್ರು ಸಹಾಯ ಮಾಡಿ? ಈಗ ನಾನು ಸರ್ಕಾರದಿಂದ ಈಗ ಅನುದಾನ ಬಿಡುಗಡೆ ಮಾಡ್ತೀನಿ ಸರ್. ಅದು ಕ್ಲೀನ್ ನಡ್ಸೋಕ್ಕೆ ಅಂಗನವಾಡಿ ಮೇಲ್ಚಾವಣಿ ಅದೆಲ್ಲ ರಿಪೇರ್ ವರ್ಕ್ ಅದು ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ಈಗ ಹಳೇದು ಟಾಯ್ಲೆಟು ಅದು ಸ್ಯಾಂಕ್ಷನ್ ಆಗಿದೆ ಸರ್? ಈಗ ಸ್ಯಾಂಕ್ಷನ್ ಆಗಿ ಅವರು ಅಳತೆ ಮಾಡಿ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದು ಅಂಗನವಾಡಿ ವರ್ಕ್ಗೆ ಎಷ್ಟು ಲಕ್ಷ ರೂಪಾಯಿಗೆ? ಅದು ಅಮೌಂಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಸ್ಯಾಂಕ್ಷನ್ ಆಗಿದೆ ಅಂತೆ ಸರ್. ಅದಕ್ಕೆ ಟಾಯ್ಲೆಟ್ ಗಿಲೆಟ್ ಏನಾದ್ರು ಕೊಡ್ತಿದ್ದಾರೆ? ಅದಕ್ಕೆ ಹಳೇದು ಟಾಯ್ಲೆಟ್ ಎಲ್ಲ ಶಿಥಿಲ ಆಗ್ಬಿಟ್ಟಿತ್ತು. ಈಗ ಹೊಸದಾಗಿ ಟಾಯ್ಲೆಟ್ ಮಾಡ್ಸಕ್ಕೂ ರೆಡಿ ಮಾಡಿದ್ದೀನಿ ಅಂತೆ. ಹಳೇದು ಸರಿಯಾಗಿ ಮಾಡಿ. ಸರ್ ಅದು ಬಿಟ್ಟು ಊರಿಗೆ ಶೌಚಾಲಯಗಳು ಎಷ್ಟಾಗಿದೆ? ಹೆಚ್ಚು ಕಡಿಮೆ ಈಗ ಒಂದು 100 ಶೌಚಾಲಯ ಮೇಲಾಗಿದೆ ಸರ್ ಈಗ. ಸರ್ ಮತ್ತು ಸ್ಕೂಲ್ಗೆ ಏನಾದ್ರು ಮಾಡಿದ್ರೆ ಸರ್? ಈಗ ಸ್ಕೂಲ್ಗೆ ನಾನು 1,45,000 1,40,000 ಎರಡು ಅಮೌಂಟ್ನ ತಾಲೂಕ್ ಪಂಚಾಯತಿಗೆ ಹೇಳಿ ಸ್ಕೂಲ್ಗೆ ದುಡ್ಡು ಬಿಡುಗಡೆ ಮಾಡಿಸಿದ್ದೀನಿ ಸರ್. ಒಟ್ಟು 2,90,000 ರೂಪಾಯಿ ಮಾಡಿಸಿದ್ದೀನಿ. ಸರ್ ಇದು ಬಿಟ್ಟು ಈಗ ವೃದ್ಧಾಪ್ಯ ವೇತನ, ವಿಧವಾ ವೇತನ ಈ ಥರ ಏನಾದ್ರು ಮಾಡಿಸ್ಕೊಟ್ಟಿದ್ದೀರಿ ಸರ್? ಅದನ್ನೆಲ್ಲ ಸುಮಾರು ಮಾಡಿದ್ದೆ ಸರ್. ಅದರಲ್ಲಿ ಏನಾಗಿದೆ ಅಂದರೆ ಕೆಲವ್ರಿಗಾಯಿತು. ಕೆಲವ್ರಿಗೆ ಏನು ಸಮಸ್ಯೆ ಆಯಿತು ಅಂತಂದರೆ, ಈ ವೋಟಿನ ಕಾರ್ಡಲ್ಲಿ ಲೆಕ್ಕ ಹಾಕಿದ್ರೆ 50 ವರ್ಷ 45 ವರ್ಷನೇ ಕೊಟ್ಟಿದ್ದಾರೆ. ಅದನ್ನ ಲೆಕ್ಕ ಹಾಕೊಳಕ್ಕೆ ಹೋದ್ರೆ ಪಾಪ 60 ವರ್ಷ 70 ವರ್ಷ ಆಗಿರೋರು ಉಂಟು. ಇದರಲ್ಲಿ ಇದಾದ ಕಾರಣ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ತಹಸೀಲ್ದಾರ್ ಸಾಹೇಬ್ರಿಗೆ ಸಸ್ಪೆಂಡ್ ಆದ್ರಲ್ಲ, ಅವ್ರ ಹೆಸರು ಜಯರಾಮ್ ಅಲ್ಲ, ಅವರು ತಹಸೀಲ್ದಾರ್ ಸಸ್ಪೆಂಡ್ ಆದ್ರಲ್ಲ, ಅವರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿರೋ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ಸರ್, ಈಗ 60 ವರ್ಷ 70 ವರ್ಷ ಆಗಿರೋರು ಇವತ್ತು ಜನ ಇದ್ದಾರೆ. ಆದರೆ ಅಲ್ಲೇನಾಗಿದೆ ಅಂತಂದರೆ ID ಕಾರ್ಡ್ನಲ್ಲಿ ಮಾತ್ರ ಏಜು ಕಡಿಮೆ ಬರ್ತಾ ಇದೆ. ಅದನ್ನು ನಾನು ಎಲ್ಲರೂ ನಮ್ಮ ಊರಲ್ಲಿ ಎಷ್ಟು ಜನಕ್ಕೆ ಏಜ್ ಆಗಿದೆ ಅಷ್ಟು ಜನನೂ ಒಂದು ಪಟ್ಟಿ ಮಾಡ್ತೀನಿ ನಾನು. ನೀವು ಗ್ರಾಮಕ್ಕೆ ಬಂದು ನೀವು ಇಂಟ್ರ್ಯೂ ಮಾಡಿ ನೀವು ಸೆಲೆಕ್ಟ್ ಮಾಡಿ ನೀವು. ಯಾಕಂದರೆ ಇವತ್ತು ಸಣ್ಣ ವಯಸ್ಸಿನವನಿಗೂ ಐಡೆಂಟಿ ಕಾರ್ಡಲ್ಲಿ ಏಜ್ ಜಾಸ್ತಿ ಆಗಿರೋವ ಇವತ್ತು ದುಡ್ಡು ಬರ್ತಾ ಇದೆ. ಇವತ್ತು ಏಜ್ ಆಗಿರೋರಿಗೆ ದುಡ್ಡು ಬರ್ತಾ ಇದೆ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದನ್ನು ದಯಮಾಡಿ ನೀವು ಇದನ್ನು ಒಳ್ಳೇದು ಮಾಡಿಕೊಡ್ಬೇಕು. ಇಲ್ಲ ನೀವು ಬಂದ ತಕ್ಷಣ ಅಲ್ಲಿ ನಮ್ಮಲ್ಲಿದೆ, ನೀವು ಹೇಳಿದ ತಕ್ಷಣ ಅದನ್ನು ಸರ್ ಮಾಡ್ತಾರೆ, ನಮ್ಮಲ್ಲಿ ವರ್ಕರ್ಸ್ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ, ನೋ ಸಾರಿ ಸರ್, ಅದಂತೂ ಸುಳ್ಳು. ನೀವು ಹೇಳ್ತಕ್ಕಂಥದ್ದು ಸುಳ್ಳು. ಯಾವನೇ ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಬರ್ಬೇಕಾದ್ರೆ ಇವತ್ತು 200 ರೂಪಾಯಿ ಕಂಬಳ ಬಿಟ್ಟು ಬರಬೇಕು. ನಿಮ್ಮ ಹತ್ರ ಒಂದು ವಾರ 15 ದಿವಸ ನೀವು ತಿರುಗಿಸ್ತಾ ಇದ್ದಾರೆ. ಅದು ನನಗೆ ಗಮನಕ್ಕೆ ಬಂದರೆ ನಿಮ್ಮಲ್ಲಿ ಮಾಡ್ತಾ ಇಲ್ಲ. ಆದರೆ ನೋಡಿ, ಈ ನಿಮ್ಗೆ ಒಂದು ವೈಯಕ್ತಿಕವಾಗಿ ಒಂದು ಕಿವಿ ಮಾತು ಹೇಳ್ತಾ ಇರೋದು ಏನಂತಂದರೆ ತಹಸೀಲ್ದಾರ್ ಸಾಹೇಬ್ರೆ, ಈ ಅಧಿಕಾರ ನಮಗೂ ಶಾಶ್ವತ ಇಲ್ಲ, ನಿಮಗೂ ಶಾಶ್ವತ ಇಲ್ಲ. ನಾವು ಇರೋವರೆಗೆ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅದೇ ಸರ್ ನಮಗೆ ಮುಖ್ಯ, ಅದೇ ನಮ್ಗೆ ಉಳ್ಕೊಳ್ಳೋದು, ಅದೇ ನಮ್ಮನ್ನು ಕಾಪಾಡೋದು. ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ಒಬ್ಬ ಅಧಿಕಾರಿ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಕಿವಿ ಮಾತು ಒಂದು ಫ್ರೆಂಡ್ಲಿ ಹೇಳೋದು. ಇಲ್ಲ ಅಧ್ಯಕ್ಷ, ಇಲ್ಲಿಂದ ನೀವು ಹೇಳ್ದಂಥ ಮಾಹಿತಿ ತುಂಬ ಒಳ್ಳೆಯದು, ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಕೆಲವರು ಬರ್ತಾ ಇದೆ, ಕೆಲವರು ಪೆಂಡಿಂಗ್. ಎಷ್ಟು ಮಾಡಿಸಿದ್ರೆ ಸರ್? ಹೆಚ್ಚು ಕಡಿಮೆ ಈಗ ಅಂತಂದರೆ ನನ್ನ ಇದರಲ್ಲಿ ಒಂದು 100 ಸೀಟ್ ಗಂಟು ಮಾಡಿಸ್ತೀನಿ ಸರ್. ವೃದ್ಧಾಪ್ಯ ವೇತನ ಸರ್, ವಿಧವಾ ವೇತನ ಏನಾದ್ರು ಮಾಡಿಸಿದ್ದೀನಿ? ವಿಧವಾ ವೇತನ ಒಂದು 4-5 ಸೀಟ್ ಮಾಡಿಸ್ತೀನಿ ಸರ್, ಅಷ್ಟೇ, ಏನಿಲ್ಲ. ಅಂಗವಿಕಲರಿಗೆ ಸರ್? ಅಂಗವಿಕಲರಿಗೆ ಇಲ್ಲಿ ಯಾರು ಅಂಗವಿಕಲರು ಹೆಚ್ಚಿಗೆ ಇಲ್ಲ ಸರ್, ಒಬ್ರು ಇದ್ದಾರೆ. ಅವ್ರಿಗೊಂದು ಆಶ್ರಯ ಮನೆಯೂ ಕೊಟ್ಟಿದ್ದೀನಿ. ಸರ್ಕಾರದ ತಿರುಗಾಡಕ್ಕೆ ಒಂದು ವೆಹಿಕಲ್ ಕೊಡಿಸಿದ್ದೀನಿ. ಓಕೆ ಸರ್. ಸರ್ ಇದು ಬಿಟ್ಟು ನೀವು ಪರ್ಸ್ನಲ್ ಆಗಿ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಊರಿಗೆ ಈ ಥರ ಏನಾದ್ರು ಕೆಲಸಗಳು ಮಾಡಿದ್ದೀರಿ ಸರ್? ನಾನು ಈ ಚುನಾವಣೆಯಲ್ಲಿ ಪುಟ್ಟರಂಗ ಶೆಟ್ಟಿ ಬಂದಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪುಟ್ಟರಂಗ ಶೆಟ್ಟಿಗೆ ಟಿಕೆಟ್ ಸಿಕ್ತು. ಆ ಸಂದರ್ಭದಲ್ಲಿ ನನ್ನ ಬೆಂಕಿ ಮದೇವಪ್ಪನವರು ನನಗೆ ಮಾವನಾಗಬೇಕು. ಅವ್ರು ಬಂದು ಹೇಳಿದ್ರು, ನೀನು ಭಾರತೀಯ ಜನತಾ ಪಾರ್ಟಿಗೆ ಬಾ. ಯಾಕಂದರೆ ಅವರು ಹಿಂದೆ ನಮ್ಮ ತಾಯಿಗೆ ಈ ಕಳೆದ ಬಾರಲ್ಲ, ಹಿಂದಿನ ಕಳೆದ ಬಾರಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ತಾಯಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು.
ಆಗ ನಮ್ಮ ವಿ ಸೋಮಣ್ಣವರು ಮತ್ತು ನಮ್ಮ ಬೆಂಕಿ ಮಾದೇವಪ್ಪನವರೆಲ್ಲ ಕಾಂಗ್ರೆಸ್ಗೆ ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಟಿಕೆಟ್ ಎಲ್ಲ ಕೊಡಿಸಿದ್ರು, ಎಲ್ಲ ಮಾಡಿದ್ರು. ಆದರೆ ಒಂದು ಕಾರಣಾಂತರದಿಂದ ನಮ್ಮ ಪಕ್ಷದವರಿಂದ ನಾನು ಸೋಲ್ಬೇಕಾದ ಒಂದು ಪರಿಸ್ಥಿತಿ ಬಂತು, ಬೇರೆ ಜನದಿಂದ ಅಲ್ಲ. ಆಗೇನಾಯ್ತು, ನಾನು ಆಗ ನಿಮಗೆಲ್ಲ ಟಿಕೆಟ್ ಕೊಡಿಸ್ದೆ, ಎಲ್ಲ ಮಾಡಿದೆ, ಸಪೋರ್ಟ್ ಮಾಡಿದೆ ನಿಮಗೆ. ಆದರೆ ನೀನು BJPಗೆ ಬಾ ಅಂತ ನನ್ನ ಕಾದು. ಇಲ್ಲಮ್ಮ, ನಾನಂತೂ ಪಕ್ಷ ಬಿಟ್ಟು ನಾನು ಬರಲ್ಲ. ಅವತ್ತು ನೀವು ಸಪೋರ್ಟ್ ಮಾಡಿದರೆ ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅವತ್ತು ನೀವು ಕಾಂಗ್ರೆಸ್ಲಿದ್ರಿ, ನಾನು ಕಾಂಗ್ರೆಸ್ಲಿದ್ದೆ, ಸಪೋರ್ಟ್ ಮಾಡಿದ್ವಿ. ನೀವು ಪಕ್ಷ ಬಿಟ್ಟಿದ್ರೆ ನಾನು ಪಕ್ಷ ಬಿಡಲ್ಲ. ಹಾಗೆ ಶಾಸಕರು ಏನು ಮಾಡಿರಿ ಅಂತ ಅಧ್ಯಕ್ಷನಾಗಿಲ್ಲ. ಶಂಕರ್ ಏನು ಮಾಡ್ತೀರಾ? ಅದು ಇಲ್ಲ ಸರ್, ನಾನು ಪಕ್ಷ ಬಿಟ್ಟಾಗ ನೀವು ಬ್ರಾಹ್ಮಣಕ್ಕೆ ದುಡಿತೀನಿ, ನಾನು ಹೇಳೋದು ಕೆಲಸ ಮಾಡಿಕೊಡ್ಬೇಕು ನೀವು. ಆಯ್ತು, ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಅದೇ ಥರ ಅವರು ಗೆದ್ದ ನಂತರ ನನಗೆ 5 ಲಕ್ಷ ರೂಪಾಯಿ ವರ್ಕ್ ಕೊಟ್ಟರು, ಕಾಮಗಾರಿನ. ಎಷ್ಟು? 5 ಲಕ್ಷಕ್ಕೆ. ಅದರಲ್ಲಿ ಅದು ಎಷ್ಟು ಉಳಿತೆ ಎಷ್ಟು ಬಿಡ್ತಾರೆ ಬಿಡಿ, ನಾವು ಪ್ರಾಮಾಣಿಕರು. ಅದು ಉಳಿಯೋದು ಲೆಕ್ಕ ಹಾಕಲ್ಲ, ನಾವು ಕೆಲಸ ಚೆನ್ನಾಗಿ ಆಗಬೇಕು ಅನ್ನೋದನ್ನು ನಾವು ಲೆಕ್ಕ ಹಾಕೋದು ಯಾವಾಗಲೂ. ನಾವು ಯಾವತ್ತೂ ಕೂಡ ಒಂದು ಅನ್ಯಾಯ ಮಾಡಿ ಸಂಪಾದನೆ ಮಾಡಬೇಕು, ಇನ್ನೊಬ್ಬರ ತಲೆ ಕೈ ಮಾಡಿ ಸಂಪಾದನೆ ಮಾಡಬೇಕು, ಇನ್ನೊಬ್ಬರು ಮೋಸ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮ ಹತ್ರ ಇಲ್ಲ. ನಾವು ಯಾವತ್ತೂ ಅಂತ ನಮ್ಮ ಕಾಯಕದಲ್ಲಿ ನಾವು ಭಗವಂತನ ಕಾಣ್ತೀವಿ. ನಾವು ಅಷ್ಟು ಪ್ರಾಮಾಣಿಕ. ಯಾರ್ಯಾರು ನಿಮ್ಮಂಥವ್ರು ಶಂಕರ್ ಅವರಿಂದ ಈ ಥರ ನೋವು ನಾವು ತೊಂದರೆ ಆಯ್ತು ಅಂದ್ಬಿಟ್ರೆ ನಾವು ಭಾಳ ನೋವು ಅನುಭವಿಸ್ಬಿಡ್ತೀವಿ ಅಂತ ಮನಸ್ಸು. ಆದ್ದರಿಂದ ನಾನು ನೋಡಿ ಸರ್, ನನಗೆ ದೇವ್ರು ಕೊಟ್ಟಿದಾಗ 2 ಪಂಪ್ ಸೆಟ್ ಇದೆ, 2 ಮಕ್ಕಳಿಗೆ, ನನಗೆ ಮನೆ ಸಾಕು ಸರ್. ನಮ್ಗೆ ಇನ್ನೇನು ನಾನು ಆಸೆ ಪಡಲ್ಲ, ನನಗೆ ಅದರ ಅವಶ್ಯಕತೆ ನನಗೆ ಇಲ್ಲ. ನಾನು ಹಿರೀಕರು ಮಡಗಿದ್ದಾರೆ, ನನಗೆ ಅದೇ ಸಾಕು. ನಾನು 7 ಕೆಲಸ ಮಾಡ್ಕೊಡಿ ನೀವು. ಏನಾಗಬೇಕು ಒಂದು ನಮ್ಗೆ ಸುವರ್ಣಗ್ರಾಮ ಮಾಡ್ಕೊಡಿ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಉಪ್ಪಾರ್ ಕಮಿಟಿ, ಗಾಣಗಿರ್ ಕಮಿಟಿ ಇರೋಂತಕ್ಕಂಥ ಜನ. ನಾವು ಲಿಂಗಾಯಟ್ಸು ಕಡಿಮೆ, ನಾಯ್ಕರ್ಸ್ ಕಡಿಮೆ, ನಮ್ಮ ದಲಿತರು ಕಡಿಮೆ, ಮುಡಿವಾಲ್ ಸಟ್ಗಳು ಕಡಿಮೆ, ಈ ಅಜ್ಜಮ್ ಇವರೆಲ್ಲ ನಾವು ಕಡಿಮೆ. ಒಂದು 4 ಒಕ್ಲು 5 ಒಕ್ಲು. ಆದರೆ ನಮ್ಮ SC ರೈತರು ಮಾತ್ರ ಒಂದು 25 ಒಕ್ಲಿದ್ದಾರೆ. ಬಿಟ್ಟರೆ ಎಲ್ಲ ಕಡಿಮೆ. ನಾವು ಇದ್ದಿವರೆಗೆ ನಮಗೆ MC ಬಸಪ್ಪನವರು ಶಾಸಕರಾಗಿ ಸಂದರ್ಭದಲ್ಲಿ ನಮ್ಗೆ ಓವರ್ ಟ್ಯಾಂಕ್ ಮಾಡಿ ಒಂದು ಪೈಪ್ಲೈನ್ ಮಾಡ್ಕೊಟ್ರು MC ಬಸಪ್ಪನವರು. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ಇಷ್ಟು ಜನ ಶಾಸಕರು ಬಂದರೆ ಒಬ್ಬರು ಕೂಡ ನಮ್ಮೂರಿಗೆ ಒಂದು ಕೆಲಸವನ್ನು ಯಾರು ಮಾಡಿಕೊಟ್ಟಿಲ್ಲ. ಪಾಪ ಇವರು ಹಿಂದುಳಿದವರು, ಪಾಪ ಅವ್ರಿಗೆ ಅವ್ರ ನೋವು ಅವ್ರಿಗೆ ಗೊತ್ತಾಗೋದು, ಬೇರೆ ಗೊತ್ತಾಗಲ್ಲ ಅಲ್ವಾ? ಆ ರೀತಿಯಾಗಿ ಬನ್ನಿ ಸರ್ ಅಂತ ಕರ್ಕೊಂಡು ಅಲ್ಲಿ ಮೇಲ್ಗಡೆ ಹೊಸ ಬಡವಣೆ ಇದೆ, ಹೆಚ್ಚು ಕಡಿಮೆ 30, 35, 40 ವರ್ಷ ಆಗದ ಸೈಟ್ ಕೊಟ್ಟರು. ಅಲ್ಲಿ ಒಂದು ಬೀದಿ ಲೈಟ್ ಇಲ್ಲ, ಅಲ್ಲಿಗೆ ಮೂಲಭೂತ ಸೌಕರ್ಯಗಳು, ಒಂದು ಚರಂಡಿ ಇಲ್ಲ. ಮೇಲ್ಗಡೆ ಮಳೆ ಊದ್ಬಿಟ್ರೆ ರೆಡ್ ಸೀಲ್, ಆ ಕಡೆ ಎಲ್ಲ ಕಪ್ಪು ಮಣ್ಣು, ಆ ಕಡೆಯಿಂದೆಲ್ಲ ನೀರು ಬಂದು ಅಲ್ಲಿ ತುಂಬ್ಕೊಂಡ್ಬಿಟ್ರೆ ಪಾಪ ಎಲ್ಲ ಮನೆಗಳಿಲ್ಲ, ನೆರಕೆ ಸೆಟ್ಗಳು ಅವ್ರದ್ದು. ಪಾಪ 15 20 ದಿವಸ ಆಗ್ತಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರು ಊಟ ತಿಂಡಿ ಮಾಡಕ್ಕೆ. ಆಮೇಲೆ ಸೊಳ್ಳೆ ಇದೆಲ್ಲ ಕರ್ಕೊಂಡು ಹೋಗ್ತವ್ರಿ. ಇಲ್ಲಪ್ಪ ನಿಜ ನಿನ್ಗೆ ಒಳ್ಳೆ ಮನಸ್ಸಿದೆ ಅಂದ್ಬಿಟ್ಟು ನನಗೆ 1.25 ಕೋಟಿ ರೂಪಾಯಿ ಸುವರ್ಣ ದುಡ್ಡು ಬಿಡುಗಡೆ ಮಾಡ್ತಾರೆ. ಆಗ ನಾನು ಗುದ್ಲಿ ಪೂಜೆ ಮಾಡಿಸಿ ಈಗ ಫಸ್ಟು 60 ಲಕ್ಷ ರೂಪಾಯಿ ಇವತ್ತು ಆಲ್ರೆಡಿ ಅದು ಬಿಡುಗಡೆ ಆಯಿತು. ಇನ್ನು ಉಳಿದಂಥದ್ದು ಈ ಟ್ರೈನಿಂಗು, ಇದದ್ದು ಹೊಲಿಗೆ ಟ್ರೈನಿಂಗು ಮತ್ತು ಇವಕ್ಕೆಲ್ಲ ಒಂದು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಇನ್ನು 40 ಲಕ್ಷ ರೂಪಾಯಿ ಇನ್ನೂ ದುಡ್ಡಿತ್ತು. ಆ 40 ಲಕ್ಷ ರೂಪಾಯಿನ ಯಾಕೆ ಇಟ್ಕೊಂಡ್ರು ಅಂತಂದರೆ ಸಮುದಾಯ ಭವನ ಮತ್ತು ಅಂಗನವಾಡಿ ಇದಕ್ಕೆ ಹಾಕ್ಬೇಕು. ಅದಕ್ಕೆ ಆಲ್ರೆಡಿ ನಮ್ಮಲ್ಲಿ ಗಾಣಗಿರದ್ದು ಸಮುದಾಯನೂ ಉಂಟು, ಅಲ್ಲಿ ಉಪ್ಪಾರ್ ಕಮಿಟಿ ಸಮುದಾಯನೂ ಉಂಟು. ಅದು ಬಿಟ್ಟರೆ ನಾವು ಮೈನರ್ ಕಮಿಟಿ ಆಗಿರೋದ್ರಿಂದ ಯಾರಿಗೂ ಸಮುದಾಯ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಾಗಿರೋದು ಅಂತಂದರೆ ರೋಡು ಮತ್ತು ಡ್ರೈನು, ಇದು ಇಂಪಾರ್ಟೆಂಟು. ಮತ್ತು ನೀರು, ಇವು 3 ಮಾತ್ರ ನಮ್ಗೆ ಸದ್ಯಕ್ಕೆ ಬೇಕಾಗಿರೋದು. ರೋಡು, ಡ್ರೈನು, ಬೀದ ದೀಪ, ಕುಡಿಯೋ ನೀರು, ಇಷ್ಟಕ್ಕೆ ಮಾತ್ರ ನಮ್ಗೆ ಅರ್ಜೆಂಟು ನಮ್ಗೆ ಅವಶ್ಯಕತೆ ಇರೋದು. ಆದ ಕಾರಣ ನಾನೇನು ಮಾಡಿದೆ, ಪಂಚಾಯತ್ಲಿ ಒಂದು ಮೀಟಿಂಗ್ ಕರೆದು ನಮಗೆ ಸಮುದಾಯ ಭವನ ಮತ್ತು ಅಂಗನವಾಡಿ 2 ಇರೋದ್ರಿಂದ ಇದರ ಅವಶ್ಯಕತೆ ಇಲ್ಲ, ಉಳಿದ ಅಮೌಂಟ್ನು ಕೂಡ ನಮ್ಗೆ ಡ್ರೈನ್ಗೆ ಮತ್ತು ರೋಡ್ಗೆ ನೀವು ಅಪ್ರೂವ್ ಮಾಡ್ಕೊಡ್ಬೇಕು ಅಂತ ನಾವು ಜಿಲ್ಲಾ ಪಂಚಾಯತ್ಗೆ ರೆಗ್ಯುಲೇಷನ್ ಮಾಡಿ ಕಳಿಸ್ತೀವಿ. ಅದರಂತೆ ಅದು ಹಂಗೆ ಪುನಃ 40 ಲಕ್ಷ ರೂಪಾಯಿ ಆಲ್ರೆಡಿ ಬಿಡುಗಡೆ ಆಗಿದೆ. ಈಗ 60 ಲಕ್ಷ ರೂಪಾಯಿನಲ್ಲಿ ಒಂದು 35-40% ಕೆಲಸ ನಡೆದಿದೆ. ಇನ್ನು ನಡೀತಾ ಇದೆ ಕಾಮಗಾರಿ. ಇಷ್ಟು ಕೆಲಸ ಮಾಡಿಸಿದ್ದೀನಿ ಸರ್. ಸರ್, ನಿಮ್ಮ ತಾಯಿ ಬಿಟ್ಟರೆ ಇನ್ನು ನಿಮ್ಮ ಅಣ್ಣ ತಮ್ಮ ಈ ಥರ ರಾಜಕೀಯದಲ್ಲಿ? ನಾನು ಒಬ್ಬನೇ ಮಗ ಸರ್. ನಮ್ದೆಲ್ಲ ವ್ಯವಸಾಯ ಅಷ್ಟೇ. ಸರ್, ನಿಮ್ಮ ತಾಯಿ ಸುಂದರಮ್ಮ ಅಂತ. ಅವರು ಏನಾಗಿದ್ರು ಸರ್? ಸರ್, ಅವರು ಏನೂ ಇಲ್ಲ, ನಾನು ಕಾರಣಾಂತರದ ನಮ್ಗೆ ಟಿಕೆಟ್ ಸಿಕ್ತು. ಅವರು ಗ್ರಾಮ ಪಂಚಾಯತಿ ಏನಾದ್ರು? ತಾಲೂಕ್ ಪಂಚಾಯತಿಗೆ ಇದು ಮಾಡಿದ್ರು. ಯಾವ ತಾಲೂಕ್ ಪಂಚಾಯತಿ ಸರ್? ಕೂಡ್ಲೂರ್ಗ ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡಿದ್ರು. ಯಾವಾಗ ಸರ್ ಅದು? ಅದೇ ಈ ಬಾರ ನೆಕ್ಸ್ಟ್ ಕಳೆದ ಬಾರಿ ಹೋಯ್ತಲ್ಲ, 2005 ಅಲ್ಲಿ. ಸರ್, ಬೇರೆ ಈಗ ಸಾಮಾಜಿಕ ಪಿಡುಗುಗಳಾದ ಒಂದು ಬಾಲಕಾರ್ಮಿಕ ಪದ್ಧತಿ ಅಥವಾ ಇನ್ನೊಂದು ಈಗ ಚಿಕ್ಕೇಜಲ್ಲಿ ಮದುವೆ ಈ ಥರ ಏನಾದ್ರು ಇದ್ದರೆ ನೀವು ಯಾವ ಥರ ಇದು ಮಾಡ್ತೀರಾ ಸರ್? ಇಲ್ಲ, ಆ ರೀತಿ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಸುಮಾರು ಮದುವೆಗಳು ತರ್ತಿದ್ದೀನಿ ನಾನು. ಆ ರೀತಿ ಮಾಡಬಾರ್ದು, ಕಾನೂನು ಬಾಹಿರ ಇದು ಅಂದ್ಬಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಅದೆಲ್ಲ ಇದು ಮಾಡಿದ್ದೀನಿ.
ಮತ್ತು ಸಮಾಜಕ್ಕೆ ಈಗಿನ ಯುವ ಸಮಾಜಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಸರ್ ಹೇಳೋದೇನಂತಂದರೆ, ಇವತ್ತು ಒಬ್ಬ ನಾನು ಅಧ್ಯಕ್ಷನಾಗಿದ್ದೀನಿ. ಇದು ಒಂದು ನನಗೆ ಸ್ಥಾನಮಾನ, ಇದು ಎಲ್ಲರಿಗೂ ಸಿಗಲ್ಲ.